ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2024 ಅಪ್ಡೇಟ್ಗೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ KCET 2024 ಅಪ್ಡೇಟ್ ಕುರಿತು ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸು ಕೇಳ್ತಿದ್ರು, ಸರ್ ಈ ವರ್ಷ KCET ಕೌನ್ಸಿಲಿಂಗ್ ಇನ್ನೂ ಸಹ ಲೇಟ್ ಆಗುತ್ತೆ ಸರ್, ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಅಂಡ್ ಹಾಗೇನು ಜೊತೆಗೆ ಇಂಜಿನಿಯರಿಂಗ್ ಕಾಲೇಜಸ್ಸು ಓಪನ್ ಆಗೋಷ್ಟು ಒಳಗಡೆ ಎಷ್ಟು ತಿಂಗಳು ಆಗಿರುತ್ತೆ ಸರ್, ಏನು ಯಾವಾಗ ಓಪನ್ ಆಗುತ್ತೆ ಅಂತ ಕೇಳ್ತಿದ್ದೀರಾ. ಎಲ್ಲದರ ಬಗ್ಗೆನೂ ಸಹ ಸಂಪೂರ್ಣವಾಗಿ ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಮುಂದೆ ಬರುವಂತಹ ಎಲ್ಲ ರೀತಿಯ ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಪಡ್ಕೋತಿರ್ತೀರಾ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೋರ್ ನಂಬರ್ ಆಫ್ ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ನೀವು ಕೊಡುವಂಥ ಒಂದೇ ಒಂದು ಲೈಕು ನಮಗೆ ತುಂಬಾ ಪ್ರೋತ್ಸಾಹ ಆಗಿರುತ್ತೆ, ಹಾಗಾಗಿ ಮರಿದೆ ಒಂದೇ ಒಂದು ಲೈಕನ್ನು ಮಾಡಿ. ನೋಡಿ, KCET 2024 ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಫಸ್ಟ್ ನಾವು ಅಪ್ಡೇಟನ್ನು ತಿಳಿತಾ ಹೋಗೋಣ. ನೋಡಿ, ಈ ವರ್ಷದ KCET 2024 ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು ಯಾವಾಗ ಅಂತ ಹೇಳಿಬಿಟ್ಟು ಅಫಿಷಿಯಲ್ ಆಗಾದರೆ ಒಂದು ಇನ್ಫಾರ್ಮೇಷನ್ ಆದರೆ ಬಂದಿದೆ. ನಿಮಗೆ ಇದೇ ತಿಂಗಳು 3ನೇ ವಾರದಲ್ಲಿ ಆದರೆ ಸ್ಟಾರ್ಟ್ ಆಗುತ್ತೆ. ಜುಲೈ 3rd ವೀಕಲ್ಲಿ ನಿಮಗೆ KCET 2024 ಕೌನ್ಸಿಲಿಂಗ್ ಆದರೆ ಸ್ಟಾರ್ಟ್ ಆಗುತ್ತೆ. ನೀವು ಸರ್ ಅದಕ್ಕಿಂತ ಮುಂಚೆ ವೆರಿಫಿಕೇಷನ್ ಸ್ಲಿಪ್ ಏನಾದರೂ ಬಿಡ್ತಾರಾ ಸರ್ ನಾವು ಸೀಕ್ರೆಟ್ ಕೀಯನ್ನು ಪಡ್ಕೊಳ್ಳೋದಕ್ಕೆ ಅಂತ ಅಂದರೆ, ಈಗ ನೋಡಿ ನಿಮಗೆ ಜುಲೈ 3rd ವೀಕಲ್ಲಿ ಹೇಳಿದ್ದಾರೆ ಅಂತಂದರೆ ಆಗ ನಿಮಗೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಈ ಒಂದು ವೆರಿಫಿಕೇಷನ್ ಸ್ಲಿಪ್ ಅದಕ್ಕಿಂತ ಮುಂಚೆ ಬಿಡ್ತಾರಾ ಏನೋ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಅದನ್ನು ಬಿಟ್ಟರೂ ಸಹ ಏನಿಲ್ಲ, ಜಸ್ಟ್ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವೆರಿಫಿಕೇಷನ್ ಸ್ಲಿಪ್ಪನ್ನು ಆದರೆ ಡೌನ್ಲೋಡ್ ಮಾಡ್ಕೋಬೋದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಜುಲೈ 3rd ವೀಕಲ್ಲಿ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆದರೆ ಸ್ಟಾರ್ಟ್ ಆಗುತ್ತೆ. ಈಗ ನೋಡಿ, ಜುಲೈ 3rd ವೀಕಲ್ಲಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನೋ ಅಂತ ಹೇಳಿಬಿಟ್ಟು ಡೀಟೇಲ್ಡ್ ಆಗಿ ಒಂದು ಸ್ಕೆಡ್ಯೂಲನ್ನು ಆದರೆ ರಿಲೀಸ್ ಮಾಡ್ತಾರೆ. ಈಗ ಜುಲೈ 3rd ವೀಕಲ್ಲೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಒಂದು 2 ದಿನಗಳ ಮುಂಚೆನೇ ಸಹ ಒಂದು ಸ್ಕೆಡ್ಯೂಲನ್ನು ರಿಲೀಸ್ ಮಾಡ್ತಾರೆ. ಆ ಒಂದು ಸ್ಕೆಡ್ಯೂಲಲ್ಲಿ ಸೀಟ್ ಮ್ಯಾಟ್ರಿಕ್ಸನ್ನು ಯಾವಾಗ ರಿಲೀಸ್ ಮಾಡ್ತಾರೆ ಅಂತಲೂ ಕ್ಲಿಯರಾಗಿ ಮೆನ್ಷನ್ ಆಗಿರುತ್ತೆ. ಆಪ್ಷನ್ ಎಂಟ್ರಿ ಲಿಂಕನ್ನು ಯಾವಾಗ ಆಕ್ಟಿವೇಟ್ ಮಾಡ್ತಾರೆ, ಆ್ಯಂಡ್ ಜೊತೆಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ ಬರುತ್ತೆ, ಆ್ಯಂಡ್ ಫಸ್ಟ್ ರೌಂಡ್ ರಿಸಲ್ಟ್ಸ್ ಯಾವಾಗ ಬರುತ್ತೆ, ಫೀಸನ್ನು ಪೇ ಮಾಡೋದಕ್ಕೆ, ಚಾಯ್ಸ್ ಎಂಟ್ರಿನ ಮಾಡೋದಕ್ಕೆ, ಪ್ರತಿಯೊಂದನ್ನು ಸಹ ಡೀಟೇಲ್ಡ್ ಆಗಿ ಫಸ್ಟ್ ರೌಂಡ್ ಸ್ಕೆಡ್ಯೂಲ್ ಅಂತ ಅಂದರೆ ಫಸ್ಟ್ ರೌಂಡ್ ಕಂಪ್ಲೀಟ್ ಪ್ರೊಸೆಸ್ ಏನಿದೆ ಎಲ್ಲ ಒಂದು ಡೇಟ್ಸನ್ನು ಎಲ್ಲ ಒಂದು ಟೈಮಿಂಗ್ಸನ್ನು ಹಾಕಿರ್ತಾರೆ. ಅದು ಆ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂತ ಅಂದರೆ ಚೇಂಜಸ್ ಆದರೆ ಆಗುತ್ತೆ. ಓಕೆನಾ, ಇದು ನಿಮಗೆ KCET 2024 ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿದ್ರಲ್ವ. ನಿಮಗೆ ಜುಲೈ 3rd ವೀಕಲ್ಲಾದರೆ ಸ್ಟಾರ್ಟ್ ಆಗುತ್ತೆ ಸರ್, ಇನ್ನೂ ಲೇಟ್ ಆಗುತ್ತೆ ಅಂತ ಕೇಳ್ತಿದ್ರಲ್ವ. ಹೌದು, ಲೇಟ್ ಆಗುತ್ತೆ. ಎಷ್ಟು ತನಕ ಲೇಟ್ ಆಗುತ್ತೆ ಅಂತ ಅಂದರೆ ಜುಲೈ 3rd ವೀಕ್ ಅಂತ ಹೇಳ್ತಿದ್ದಾರೆ. 1-2 ದಿನ ಮುಂದೇನಾದರೂ ಸ್ಟಾರ್ಟ್ ಆಗ್ಬೋದು ಅಥವಾ 1-2 ದಿನಗಳ ಆದಮೇಲೆ ಆದ್ರೂ ಸಹ ಸ್ಟಾರ್ಟ್ ಆಗ್ಬೋದು. ಅದ್ರ ಬಗ್ಗೆನೂ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಬಟ್ ಸ್ಟೂಡೆಂಟ್ಸ್ಗಳಿಗೆ ಯಾವಾಗ ಕನ್ಫರ್ಮೇಷನ್ ಸಿಗುತ್ತೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಯಾವಾಗಿಂದ ಶುರು ಅಂತ ಅಂದರೆ ಯಾವಾಗ ಕಂಪ್ಲೀಟ್ ಸ್ಕೆಡ್ಯೂಲನ್ನು ರಿಲೀಸ್ ಮಾಡ್ತಾರೋ ಅವಾಗಾದರೆ ನಿಮಗೆ ಒಂದು ಕನ್ಫರ್ಮೇಷನ್ ಆದರೆ ಆಗಿರುತ್ತೆ. ಸ್ಟೂಡೆಂಟ್ಸ್ ಯಾರೂ ಜಾಸ್ತಿ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇಲ್ಲಿ ತುಂಬ ಜನ ಸ್ಟೂಡೆಂಟ್ಸು ಕಮೆಂಟ್ಸನ್ನು ಮಾಡ್ತಾನೆ ಇದ್ರು, ಸರ್ ಯಾಕೆ ಸರ್ ಇಷ್ಟು ಲೇಟ್ ಮಾಡ್ತಿದ್ದಾರೆ, ಊರಲ್ಲಿ ತುಂಬ ಬೇಜಾರಾಗ್ತಿದೆ, ನಮ್ಮ ಫ್ರೆಂಡ್ಸು ನಾರ್ಮಲ್ ಡಿಗ್ರಿ ಕೋರ್ಸ್ಗಳಿಗೆ ಹೋಗಿದ್ದಾರೆ, ಬೇರೆ ಕೋರ್ಸ್ಗಳಿಗೆಲ್ಲ ಹೋಗಿ ಅವ್ರು ಕಾಲೇಜಸ್ಗೆ ಹೋಗ್ತಿದ್ದಾರೆ ಸರ್, ನಾವು ಇನ್ನೂ ಮನೆಯಲ್ಲೇ ಇದ್ವಿ, ಪಕ್ಕದ ಮನೆಯವರೆಲ್ಲ ಕೇಳ್ತಿದ್ದಾರೆ ಏನು ಕಾಲೇಜ್ಗೆ ಹೋಗ್ತೀರಾ ಇಲ್ವಾ ಏನು ಅಂತ ಹೇಳಿಬಿಟ್ಟು. ಈ ರೀತಿ ಸುಮಾರು ಕಮೆಂಟ್ಸನ್ನು ನೀವು ಮಾಡ್ತಾನೆ ಇರ್ತೀರಾ. ಯಾರೂ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. 1-2 ದಿನಗಳ ಕಾಲ ಲೇಟ್ ಆದ್ರೂ ಪರವಾಗಿಲ್ಲ, ನೀವು KCET ಕೌನ್ಸಿಲಿಂಗಿಂದನೇ ಹೋಗಿ. ಆ್ಯಂಡ್ ಇಲ್ಲಿ ಕೆಲವೊಂದಿಷ್ಟು ಜನ ರಾಂಗ್ ಡಿಸಿಷನನ್ನು ತಗೋತಿದ್ದಾರೆ. ರ್ಯಾಂಕಿಂಗ್ ಎಲ್ಲನೂ ಸಹ ಪಾಪ ಚೆನ್ನಾಗಿ ಬಂದಿದ್ದು, ಒಂದು ಬಿಲೋ 50,000 ಬಿಲೋ 30,000 ಬಂದರೂ ಸಹ ಕೌನ್ಸಿಲಿಂಗ್ ಲೇಟ್ ಆಯಿತು ಅಂತ ಹೇಳಿಬಿಟ್ಟು ಮ್ಯಾನೇಜ್ಮೆಂಟ್ಸ್ಗಳಲ್ಲಿ ಸೀಟ್ಸನ್ನು ಪಡ್ಕೋತಿದ್ದಾರೆ. ಅಂಥ ಸ್ಟೂಡೆಂಟ್ಸ್ಗಳಿಗೆ ಮಾಡೋ ರಿಕ್ವೆಸ್ಟ್ ಏನು ಅಂತಂದರೆ ಯಾರೂ ಸಹ ಸುಮ್ಮನೆ ಈ ಒಂದು ಡಿಸಿಷನನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಸ್ವಲ್ಪ ದಿನಗಳ ಕಾಲ ವೆಯ್ಟ್ ಮಾಡಿ. ಇಷ್ಟು ದಿನನೇ ವೆಯ್ಟ್ ಮಾಡಿದ್ರೆ ನಿಮಗೆ ಇನ್ನು ಕೌನ್ಸಿಲಿಂಗ್ ಆದರೆ ಸ್ಟಾರ್ಟ್ ಆಗುತ್ತೆ. ಬಟ್ ನಿಮಗೆ ನೋಡಿ, ಅಕಾಡೆಮಿಕ್ ಇಯರ್ಗೆ ಯಾವುದೇ ಒಂದು ರೀತಿಯ ತೊಂದರೆ ಆದರೆ ಆಗೋದಿಲ್ಲ, ಅದನ್ನು ಮ್ಯಾನೇಜ್ ಮಾಡ್ತಾರೆ. ಯಾಕಂತಂದರೆ ನೀವು ಒಬ್ಬರಲ್ಲ ಅಲ್ವಾ, ಎಲ್ಲ ಒಂದು ಸ್ಟೂಡೆಂಟ್ಸ್ಗಳಿಗೆ ನಮ್ಮ ಒಂದು ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ಗಳನ್ನು ಸಹ ಆ ಒಂದು ಡೇಟ್ಗೆ ಸಹ ಕಾಲೇಜಸ್ಗಳನ್ನು ಸ್ಟಾರ್ಟ್ ಮಾಡ್ತಾರೆ, ಸಿಲೆಬಸನ್ನು ಮಾಡಿಕೊಡ್ತಾರೆ, ಪ್ರತಿಯೊಂದೂ ಸಹ ನಿಮಗೆ ಕರೆಕ್ಟಾಗಿರುತ್ತೆ. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ. ಆ್ಯಂಡ್ ಇಲ್ಲಿ ಸಾಮಾನ್ಯವಾಗಿ ಸ್ಟೂಡೆಂಟ್ಸು ಕೇಳ್ತಿರುವಂತಹ ಒಂದು ಪ್ರಶ್ನೆ, ಸರ್ ಕಾಲೇಜಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್, ತುಂಬ ಲೇಟ್ ಆಗಿಬಿಡುತ್ತಾ ಏನೋ ಅಂತ ಕೇಳ್ತಿದ್ದೀರಾ. ಮೊದಲಿಗೆ ನೋಡಿ, ಈಗ ಜುಲೈ 3rd ವೀಕಲ್ಲಿ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಯಿತು ಅಂತ ಅಂದರೆ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗೋದಕ್ಕೆ ಒಂದು 20 to 25 ಡೇಸ್ ಬೇಕಾಗುತ್ತೆ. ಹೌದು, ಯಾಕಂತಂದರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದಿಷ್ಟು ಟೈಮು, ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಒಂದಿಷ್ಟು ಟೈಮು, ಕಾಲೇಜಸನ್ನು ಆಲ್ಟರ್ ಮಾಡ್ಕೊಳ್ಳೋದಕ್ಕೆ, ಮಾಡಿಫಿಕೇಷನ್ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಟೈಮ್ ಬೇಕಾಗುತ್ತೆ. ಕೆಲವೊಂದು ಟೈಮ್ ಏನಾಗುತ್ತೆ ಅಂತಂದರೆ ಕೆಲವೊಂದಿಷ್ಟು ಲಿಂಕ್ಸ್ಗಳನ್ನು ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಿರ್ತಾರೆ, ಕೆಲವೊಂದಿಷ್ಟು ಡೇಟ್ಸ್ಗಳನ್ನು ಪೋಸ್ಟ್ಪೋನ್ ಮಾಡ್ತಾರೆ. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಇನ್ನೂ ಸಹ ಡೇಟನ್ನು ಪೋಸ್ಟ್ಪೋನ್ ಮಾಡಿದ್ದೀವಿ ಈ ರೀತಿ ಅಂತ ಹೇಳಿಬಿಟ್ಟು. ಹಾಗಾಗಿ ಅದು ಒಂದು 20 to 25 ಡೇಸ್ ಆದರೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ರೌಂಡ್ಗೂ ಸಹ ಸೇಮ್ ಒಂದು ಟೈಮನ್ನೇ ತಗೊಳುತ್ತೆ, ಅಷ್ಟು ದಿನಗಳ ಸೆಕೆಂಡ್ ರೌಂಡ್ಗೂ ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡನ್ನು ನಡೆಸ್ಕೊಟ್ರೆ ಹಾಗೂ ಸಹ ನಿಮಗೆ ಸ್ವಲ್ಪ ದಿನಗಳ ಕಾಲಾವಕಾಶ ಬೇಕಾಗುತ್ತೆ. ಈಗ ನೋಡಿ, ನಿಮಗೆ KCET 2024 ಕೌನ್ಸಿಲಿಂಗ್ ಏನಿದೆ, ಈ ಒಂದು ಕೌನ್ಸಿಲಿಂಗ್
ಕಂಪ್ಲೀಟ್ ಯಾವಾಗ ಆಗ್ಬೋದು ಅಂತಂದರೆ ನನಗೆ ಗೊತ್ತಿರೋ ಮಟ್ಟಿಗೆ ಈ ಜುಲೈ 3rd ವೀಕಲ್ಲಿ ಸ್ಟಾರ್ಟ್ ಆಯಿತು ಅಂತ ಅಂದರೆ ನಿಮಗೆ ನೆಕ್ಸ್ಟು ಆಗಸ್ಟು ಆ್ಯಂಡ್ ಹಾಗೇನೂ ಸಹ ಈ ಒಂದು ಸೆಪ್ಟೆಂಬರ್ ಆದರೆ ಬೇಕಾಗುತ್ತೆ. ಅಕ್ಟೋಬರ್ ಸ್ಟಾರ್ಟಿಂಗ್ ವೀಕಲ್ಲಿ ಅಥವಾ ಸೆಪ್ಟೆಂಬರ್ ಎಂಡಲ್ಲಿ ಆದರೆ ನಿಮಗೆ ಕಾಲೇಜಸ್ಸು ಸ್ಟಾರ್ಟ್ ಆಗುತ್ತೆ. ಅದ್ರ ಬಗ್ಗೆನೂ ಸಹ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಆದರೆ ರಿಲೀಸ್ ಮಾಡ್ತಾರೆ. ನೀವು ಇನ್ನೂ ಸಹ ಒಂದು 2 ತಿಂಗಳ ಕಾಲ ಈ ಒಂದು ಕೌನ್ಸಿಲಿಂಗಲ್ಲೇ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ಯಾರು ಜಾಸ್ತಿ ಟೆನ್ಷನ್ ತಗೊಳ್ದೆ ನಿಮ್ಮ ಒಂದು ಗೋಲ್ ಏನಿದೆ, ಯಾವೊಂದು ಕಾಲೇಜಿಗೆ ಹೋಗಬೇಕು, ಕೋರ್ಸ್ ಯಾವ್ದು ಬೇಕು ಅನ್ನೋದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಕೊಟ್ಟು ಕೌನ್ಸಿಲಿಂಗನ್ನು ಯಾವ ರೀತಿ ಮಾಡಬೇಕು ಏನು ಅನ್ನೋದನ್ನು ಫಸ್ಟ್ ನೀವು ಫಾಲೋ ಅಪ್ ಮಾಡ್ತಾ ಇರಿ. ನಾನು ಎಲ್ಲ ಥರದ ಟ್ರಿಕ್ಸನ್ನು ಹೇಳ್ಕೊಡ್ತಾ ಇರ್ತೀನಿ. ಹಾಗಾಗಿ ಎಲ್ಲರೂ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ನೀವು ನಮ್ಮ ಒಂದು ಚಾನಲಲ್ಲಿ ಸ್ಪೆಷಲ್ ಮೆಂಬರ್ ಆಗಿ ಜಾಯ್ನ್ ಆಗಬೇಕು ಅಥವಾ ನಮಗೆ ಹೆಚ್ಚಿಗೆ ಸಪೋರ್ಟ್ ಮಾಡಬೇಕು ಅಂತ ಅಂದರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನ್ ಕಾಣಿಸಿರುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ 29 ರೂಪೀಸ್ ಪರ್ ಮಂತ್ಗೆ ಪೇ ಮಾಡಿಬಿಟ್ಟು ನಮ್ಮ ಒಂದು ಚಾನಲಲ್ಲಿ ಸ್ಪೆಷಲ್ ಮೆಂಬರ್ ಆಗಿ ನೀವು ಜಾಯಿನ್ ಆಗ್ಬೋದು. ನೀವು ಸ್ಪೆಷಲ್ ಮೆಂಬರ್ ಆಗಿ ಜಾಯಿನ್ ಆಗಿದ್ದೀರ ಅಂತಂದರೆ ನೀವು ಮಾಡೋ ಯಾವುದೇ ಒಂದು ಕಾಮೆಂಟ್ಸ್ಗಾಗಲಿ ರಿಪ್ಲೈಯನ್ನು ಕೊಡ್ತೀವಿ. ಒಂದಿಷ್ಟು ಬೆನಿಫಿಟ್ಸ್ ನಿಮಗೂ ಸಹ ಇದೆ, ನಮಗೂ ಇದೆ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.